ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ನಾವು ಉಪಯೋಗಿಸುವ ವಸ್ತುಗಳು ಅಂದರೆ ಅದು ನಮ್ಮ ಅದೃಷ್ಟವನ್ನು ಬದಲಾಯಿಸುವಂಥ ವಸ್ತುಗಳು. ಆ ಅದೃಷ್ಟವನ್ನು ಬದಲಾಯಿಸುವ ವಸ್ತುಗಳಲ್ಲಿ ಒಂದಾದ ಅರಿಶಿನ. ಈ ಅರಿಶಿನವನ್ನು ನಾವು ಅಡುಗೆಗೆ ಉಪಯೋಗಿಸ್ತೀವಿ. ಬಣ್ಣ ಮತ್ತು ರುಚಿಯನ್ನು ತಂದುಕೊಡುವಂಥ ಶಕ್ತಿ ಈ ಅರಿಶಿನಕ್ಕೆ ಇದೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಅಷ್ಟೇ ಅಲ್ಲದೆ ಸೌಂದರ್ಯಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ. ಇಷ್ಟೆಲ್ಲ ಇರುವಂಥ ಈ ಅರಿಶಿನ ನಮ್ಮ ಅದೃಷ್ಟವನ್ನು ಕೂಡ ಬದಲಾಯಿಸುತ್ತೆ. ಮನೆಯಲ್ಲಿರುವ ನೆಗೆಟಿವಿಟಿ ಕಡಿಮೆ ಮಾಡಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಾಗಿ ಮಾಡುತ್ತೆ. ಅಂದರೆ ಋಣಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಕೆಲವೊಂದು ನಾವು ಒಳ್ಳೆ ಕೆಲಸಗಳಿಗೆ ಹೋಗುವಾಗ ಈ ಒಂದು ಅರಿಶಿಣದಿಂದ ಉಪಯೋಗ ಯಾವ ರೀತಿ ಮಾಡ್ಕೋಬೋದು, ಮತ್ತು ಮನೆಯಲ್ಲಿ ದೇವರ ಮನೆಯನ್ನು ಕ್ಲೀನ್ ಮಾಡುವಾಗ ಅಥವಾ ಯಾರಿಗಾದ್ರೂ ಕುಂಕುಮಕ್ಕೆ ಕೊಡುವಾಗ ಅರಿಶಿಣ ಏನಾದರೂ ಕೈ ತಪ್ಪಿ ಜಾರಿ ಕೆಳಗಡೆ ಬಿದ್ದರೆ ಏನು ಅರ್ಥ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮಲ್ಲಿ ದೇವತೆಗಳ ಪೂಜೆಗೆ ಅರಿಶಿಣವನ್ನು ಕಡ್ಡಾಯವಾಗಿ ಬಳಸ್ತೀವಿ. ಅದರಲ್ಲೂ ನಾಗದೇವತೆಗಳಿಗೆ ಪೂಜೆ ಮಾಡುವಾಗ ಅಂತೂ ಅರಿಶಿಣ ಇರಲೇಬೇಕು. ಪೂಜೆಗೆ ಅಷ್ಟೇ ಅಲ್ಲದೆ ನಮ್ಮ ಆರ್ಥಿಕ ತೊಂದರೆಗಳಿಗೂ ಕೂಡ ಉಪಯೋಗಿಸ್ತೀವಿ. ಅಷ್ಟಲ್ಲದೆ ಗ್ರಹಗಳ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಈ ಒಂದು ಅರಿಶಿಣಕ್ಕೆ ಇದೆ. ಮನೆಯಲ್ಲಿ ತುಂಬಾ ಕೋಪ, ಕಿರಿಕಿರಿ, ಜಗಳ, ಒಬ್ರ ಮಾತು ಇನ್ನೊಬ್ರಿಗೆ ಸರಿ ಬರೋದೇ ಇಲ್ಲ, ಒಬ್ರ ಮಾತನ್ನು ಇನ್ನೊಬ್ರು ಕೇಳೋದೇ ಇಲ್ಲ. ಈ ಥರ ನೆಗೆಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ನಮ್ಮ ಮನೆಯಲ್ಲಿ ನಾವು ಯಾವುದೇ ಒಳ್ಳೆಯ ವಿಚಾರನ ಕೂತು ಮಾತಾಡಿದರೂ ಕೂಡ ಆ ಕೆಲಸ ಕೈಗೂಡೋದೇ ಇಲ್ಲ ಅಂತ ಅನ್ನೋರು ಪ್ರತಿ ಗುರುವಾರ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಚೂರು ಅರಿಶಿನ ಪುಡಿನ ಹಾಕಿ ಬೆರೆಸಿ ಬೇವಿನ ಸೊಪ್ಪಿನಿಂದ ಆ ನೀರನ್ನು ಹದ್ಕೊಂಡು ಮನೆಯಲ್ಲಿ ಪ್ರೋಕ್ಷಣೆ ಮಾಡಬೇಕು. ನೀವು ಸ್ನಾನ ಮಾಡಿದ ನಂತರನೇ ಈ ಕೆಲಸನ ಮಾಡಬೇಕು. ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡವರು ಕೂಡ ಈ ಥರ ಮಾಡೋದ್ರಿಂದ ಆದಷ್ಟು ಬೇಗ ಆಗುತ್ತೆ. ಅರಿಶಿನವನ್ನು ನಾವು ಮಹಾಲಕ್ಷ್ಮಿ ಅಂತೀವಿ. ಬೇವಿನ ಸೊಪ್ಪನ್ನು ಅಂದರೆ ಬೇವಿನ ಮರದಲ್ಲಿ ದುರ್ಗಾದೇವಿ ವಾಸಿರ್ತಾರೆ. ಇನ್ನು ಗುರುವಾರ ವಿಷ್ಣುವಿಗೆ ಪ್ರಿಯವಾದ ವಾರ. ಹಳದಿ ಬಣ್ಣ ಕೂಡ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಬಣ್ಣ. ಹಾಗಾಗಿ ಇದನ್ನು ನಾವು ಬೆರೆಸಿ ಗುರುವಾರದ ದಿನ ಪ್ರೋಕ್ಷಣೆ ಮಾಡೋದ್ರಿಂದ ಈ ಒಂದು ಅರಿಶಿಣದ ನೀರು ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ಸಂಪತ್ತನ್ನು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲದೆ ಅರಿಶಿನ ಶುಭ ಸೂಚನೆ ಆಗಿರೋದ್ರಿಂದ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಇದನ್ನು ತಪ್ಪದೇ ಬಳಸ್ತೀವಿ. ಆದ್ದರಿಂದ ನಾವು ಎಲ್ಲಾದರೂ ಶುಭ ಕಾರ್ಯಕ್ಕೆ ಹೊರಟಾಗ ಅರಿಶಿಣದ ತಿಲಕವನ್ನು ಇಡಬೇಕು. ಅಂದರೆ ಯಾರು ಹಣೆಗೆ ಅರಿಶಿಣವನ್ನು ಇಡ್ತಾರೆ ಅಲ್ವಾ, ಅದಕ್ಕೆ ನಮ್ಮ ಹಿರಿಯರು ಕೆನ್ನೆಗೆ ಅರಿಶಿಣವನ್ನು ಹಚ್ಕೋಬೇಕು ಅಂತ ಸಂಪ್ರದಾಯವನ್ನು ಮಾಡೋದ್ರು. ಒಬ್ಬ ಹೆಣ್ಣು ಮಗಳು ಈ ರೀತಿ ತಯಾರಾಗಿ ದಂಪತಿ ಸಮೇತ ಶುಭ ಕಾರ್ಯಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಕ್ಕೆ ಹೋಗೋದ್ರಿಂದ ಅವರ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ಸಾಗಿ ಆಗುತ್ತೆ. ಮನೆಯ ಹೊರಗಡೆ ಇರುವಂಥ ಯಾವುದೇ ದುಷ್ಟಶಕ್ತಿಗಳು, ನೆಗೆಟಿವಿಟಿ ಅಂತ ಏನು ಹೇಳ್ತೀವಿ, ಋಣಾತ್ಮಕ ಶಕ್ತಿ ಅಂತ ಏನು ಹೇಳ್ತೀವಿ, ಮನೆಯೊಳಗಡೆ ಪ್ರವೇಶ ಮಾಡಬಾರ್ದು ಅಂತ ಬಾಗಿಲ ಹೊಸ್ತಿಲಿಗೆ ಅರಿಶಿನ ಹಚ್ಚೋದ್ರಿಂದ, ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಸದಾ ದೇವತೆಗಳು ನೆಲೆಸಿರ್ತಾರೆ ಅಂತ ಒಂದು ನಂಬಿಕೆ ಕೂಡ ಇದೆ ನಮ್ಮಲ್ಲಿ. ಇವಾಗಿನ ಬ್ಯುಸಿ ಲೈಫ್ನಲ್ಲಿ ಮಾನಸಿಕ ಒತ್ತಡಗಳು, ತೊಂದರೆಗಳು ಇರೋದೇ ಸಹಜನೇ. ಹಾಗಾಗಿ ಇದನ್ನೆಲ್ಲ ಯಾವ ಥರ ದೂರನ ಮಾಡ್ಕೋಬೇಕು ಅಂದರೆ ಅದು ಕೂಡ ತುಂಬಾ ಸುಲಭವಾದ ಪರಿಹಾರ. ಪ್ರತಿದಿನ ಸ್ನಾನ ಮಾಡುವಂಥ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಆ ವ್ಯಕ್ತಿಯ ದೇಹದಲ್ಲೂ ಕೂಡ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಕೆಟ್ಟ ಆಲೋಚನೆಗಳು, ಮಾನಸಿಕ ಒತ್ತಡಗಳು ದೂರ ಆಗುತ್ತೆ. ಪ್ರತಿದಿನ ಹೊಸ ಉತ್ಸಾಹದಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಇದೇ ಕಾರಣಕ್ಕೇ ಮದುವೆ ಸಂದರ್ಭದಲ್ಲಿ ವಧುವರರಿಗೆ ಅರಿಶಿಣದ ಶಾಸ್ತ್ರವನ್ನು ಕೂಡ ಮಾಡೋದು. ಅವರ ಜೀವನದಲ್ಲಿ ಮತ್ತೆ ಅವರ ದೇಹದಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ಅವರು ಪವಿತ್ರವಾಗಿ ವೈವಾಹಿಕ ಜೀವನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮದುವೆ ಸಂದರ್ಭದಲ್ಲಿ ವಧುವರರಿಗೆ ಅರಿಶಿಣದ ಶಾಸ್ತ್ರವನ್ನು ಮಾಡ್ತಾರೆ. ಜಾತಕದಲ್ಲಿ ಗುರುಗ್ರಹ ದುರ್ಬಲವಾಗಿದ್ದರೆ ಅದನ್ನು ಬಲಪಡಿಸಬೇಕು ಅಂತ ಅಂದರೆ ನಮ್ಮ ಕೈ ಅಂದರೆ ಬಲಗೈಯ ಮಣೆಕಟ್ಟಿಗೆಗೆ ಅರಿಶಿಣದ ದಾರವನ್ನು ಕಟ್ಕೋಬೇಕು. ಕೆಲವು ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು, ಪೂಜೆ ಎಲ್ಲ ಆದ ನಂತರ ಕೆಂಪು ದಾರ, ಹಳದಿ ದಾರ, ಹಸಿರು ಬಣ್ಣದ ದಾರಗಳನ್ನು ಕಟ್ಸ್ಕೊತಾರೆ. ಅದೇ ರೀತಿ ಹಳದಿ ಬಣ್ಣದ ದಾರವನ್ನು ಕಟ್ಕೋಬೇಕು. ಎಲ್ಲರೂ ಅಲ್ಲ, ಯಾರ ಜಾತಕದಲ್ಲಿ ಗುರು ದುರ್ಬಲನಾಗಿರ್ತಾರೆ, ಗುರುಬಲ ದುರ್ಬಲವಾಗಿರುತ್ತೆ ಅಂತಹವರು ಮಾತ್ರ ಬಲಗೈಗೆ ಅರಿಶಿಣದ ದಾರವನ್ನು ಕಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಗುರುಗ್ರಹಗಳನ್ನು ಬಲಪಡಿಸ್ಬೋದು.
ಇಷ್ಟೊತ್ತು ಅರಿಶಿಣನ ಯೂಸ್ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಇವಾಗ ಇದನ್ನು ದಾನ ಮಾಡೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ. ಅರಿಶಿಣವನ್ನು ಗುರುವಾರ ಮತ್ತು ಶುಕ್ರವಾರದಲ್ಲಿ ದಾನ ಮಾಡಬೇಕು. ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ಗುರುವಾರದ ದಿನ ವಿಷ್ಣುವಿನ ದೇವಸ್ಥಾನದಲ್ಲಿ ತುಳಸಿ ಜೊತೆಗೆ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಪುಡಿಯನ್ನು ದಾನವಾಗಿ ಕೊಡ್ಬೋದು. ಇಷ್ಟೇ ವಾರ ಕೊಡಬೇಕು ಅಂತ ಏನೂ ಇಲ್ಲ. ನಿಮಗೆ ಸಾಧ್ಯವಾದಾಗ ಯಾವಾಗೆಲ್ಲ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತಿರೋ ಹೋಗುವಾಗ ತೊಗೊಂಡೋಗಿ ಕೊಟ್ಟರೆ ಸಾಕು. ಇನ್ನು ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಸಾಲದ ಸಮಸ್ಯೆ ಇರೋರು ಈ ಹಣದ ಸಮಸ್ಯೆ ನಿವಾರಣೆಗೋಸ್ಕರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಮಲ್ಲಿಗೆ ಹೂ ಅಥವಾ ತಾವರೆ ಹೂ ಅಥವಾ ಕೆಂಪು ಹೂಗಳು ಜೊತೆಗೆ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಪ್ಯಾಕೆಟ್ ಇದನ್ನು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ಬೋದು. ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು. ಅಥವಾ ಗುರುವಾರ ಮತ್ತು ಶುಕ್ರವಾರ ಯಾವುದೇ ದೇವಿ ದೇವಸ್ಥಾನ ಆದರೂ ಪರವಾಗಿಲ್ಲ, ಅರಿಶಿಣವನ್ನು ದಾನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ತುಂಬ ಬೇಗನೆ ನಿವಾರಣೆ ಆಗಿಬಿಡುತ್ತೆ. ಇಷ್ಟೇ ವಾರ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ನೀವು ಅವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಿರೋ ಆಗ ತೊಗೊಂಡೋಗಿ ಕೊಡ್ಬೋದು. ಎಷ್ಟೋ ಜನಕ್ಕೆ ಮಂತ್ಲಿ ಪ್ರಾಬ್ಲಮ್ ಬಂದಾಗ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬರುತ್ತೆ. ಅದನ್ನು ಡೇಟ್ ಆಗೋವಂಥ 5 ದಿನ ಮುಂಚಿತವಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಬ್ರಷ್ ಮಾಡಿದ ನಂತರ ಬಿಸಿ ನೀರಿಗೆ ಅಥವಾ ತಣ್ಣೀರಿಗೆ ಆಗಲಿ 3 ಚಿಟಿಕೆ ಅರಿಶಿಣ ಹಾಕ್ಕೊಂಡು ಕುಡಿತಾ ಬನ್ನಿ. ಇದರಿಂದ ಆ ಟೈಮ್ನಲ್ಲಿ 80% ಜನರಿಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಗರ್ಭಕೋಶದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೆಲವೊಂದು ಮನೆ ಮದ್ದುಗಳಿಂದಲೇ ವಾಸಿಯಾಗುತ್ತೆ. 1 ಗ್ಲಾಸ್ ನೀರಿಗೆ 3 ಚಿಟಿಕೆ ಅರಿಶಿಣ ಹಾಕ್ಕೊಂಡು ಕುಡಿಬೇಕು. ಈಗ ತಾನೇ ಏನಾದರೂ ಮೆಚೂರ್ಡ್ ಆಗಿದ್ದರೆ ಅವ್ರಿಗೂ ಅಷ್ಟೇ ಹಾಗೆ ಕೊಡೋದ್ರಿಂದ ಸ್ಟಾರ್ಟಿಂಗಿಂದನೇ ಗರ್ಭಕೋಶದ ತೊಂದರೆ ಬರೋದೇ ಇಲ್ಲ. ಈ ಒಂದು ಅರಿಶಿಣನ ಸೌಂದರ್ಯಕ್ಕೂ ಕೂಡ ಉಪಯೋಗಿಸ್ತಾರೆ. ಈಗ ತಾನೇ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ಮೈಗೆಲ್ಲ ಅರಿಶಿಣ ಹಚ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಬಾದಾಮಿನ ಪೌಡರ್ ಮಾಡಿ ಇಟ್ಕೊಂಡು ಅರಿಶಿಣದ ಜೊತೆಗೆ ಮಿಕ್ಸ್ ಮಾಡಿ ಅವರ ಮುಖಕ್ಕೆ ಮೈಕೈಗೆಲ್ಲ ಹಚ್ಚೋದ್ರಿಂದ ಅವರ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಸ್ಕಿನ್ ಡಿಸೀಸಸ್ ಆಗಲಿ, ಸ್ಕಿನ್ ಟ್ಯಾನ್ ಆಗಲಿ ಯಾವುದೂ ಇರೋದೇ ಇಲ್ಲ. ಒಳ್ಳೆ ಗ್ಲೋನೆಸ್ ಕೂಡ ಸಿಗುತ್ತೆ. ಇನ್ನು ಪೂಜೆ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳುವಾಗ ಅಥವಾ ಯಾರಾದರೂ ಕುಂಕುಮಕ್ಕೆ ಬಂದಾಗ ಕುಂಕುಮ ಕೊಡುವ ಸಮಯದಲ್ಲಿ ಕೈ ಜಾರಿ ಅರಿಶಿಣ ಚೆಲ್ಲಿದರೆ ತುಂಬ ಒಳ್ಳೆಯದು, ತುಂಬ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಅರ್ಥ. ಹೊಸ ವಸ್ತುಗಳನ್ನು ಖರೀದಿ ಆಗುತ್ತೆ ಅಂತ ಅರ್ಥ. ನೆಲದ ಮೇಲೆ ಚೆಲ್ಲೋದ್ರಿಂದ ನೀವೇನಾದರೂ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋ ಪ್ರಯತ್ನದಲ್ಲಿದ್ದರೆ ಆ ಒಂದು ಕೆಲಸಕ್ಕೆ ಓಡಾಡ್ತಾ ಇದ್ದರೆ ಆ ಕೆಲಸ ಶೀಘ್ರದಲ್ಲಿ ಆಗುತ್ತೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಕೆಳಗೆ ಚೆಲ್ಲಿರುವ ಅರಿಶಿಣನ ಮತ್ತೆ ಅದನ್ನು ತುಂಬಿಟ್ಕೊಂಡ್ಬಿಟ್ಟು ಉಪಯೋಗಿಸೋದು ಬೇಡ. ಅದನ್ನು ಹಾಗೆ ಒಂದು ಪೇಪರ್ನಲ್ಲಿ ಎತ್ತಿಟ್ಟು ನೀರಿನಲ್ಲಿ ಕರಗಿಸ್ಬಿಟ್ಟು ಗಿಡಗಳಿಗೆ ಹಾಕಬೇಕು. ನಾವು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತೀವಿ. ಯಾರ್ಯಾರ ಹತ್ತಿರನೂ ಪರಿಹಾರ ಕೇಳ್ತೀವಿ. ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳು ನಮ್ಮ ಸಮಸ್ಯೆನ ಹೇಗೆಲ್ಲ ಪರಿಹಾರ ಮಾಡ್ತವೆ ಅಂತ ತಿಳ್ಕೊಂಡ್ರಿ ಅಲ್ವಾ. ಎಲ್ಲದಕ್ಕೂ ಕೂಡ ನಂಬಿಕೆ ಇಟ್ಟು ಅದನ್ನು ಮಾಡೋದ್ರಿಂದ ಮನೆಯಲ್ಲೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತವೆ. ಸಮಸ್ಯೆಗಳು ಆದಷ್ಟು ಬೇಗ ನಿವಾರಣೆ ಆಗುತ್ತೆ. ಈ ಒಂದು ಅರಿಶಿಣದಿಂದ ಎಷ್ಟೆಲ್ಲ ಉಪಯೋಗ ಇದೆ, ಈ ಅರಿಶಿಣನ ದಾನ ಮಾಡೋದ್ರಿಂದ ನಮಗೆ ಏನೇನು ಫಲ ಸಿಗುತ್ತೆ ಅನ್ನೋದನ್ನು ಇಷ್ಟೊತ್ತು ನೀವು ತಿಳ್ಕೊಂಡ್ರಿ ಅಲ್ವಾ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.